ಅಂಟಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಈ ಪೊರೆ ನನ್ನ ಮೈಗಂಟಿದ್ದಲ್ಲ, ನಾನೇ ಕಳ್ಚಿರೋದಾ? ಹಾಗಾದ್ರೆ ನಾನು ದಿಗ್ವಿಜಯ, ಹೋಗಿದ ಕೆಲಸ ಏನಾಯ್ತು? ಹೇಗೆ ಮನುಷ್ಯ? ನಾವಂದ್ಕೊಂಡಷ್ಟು ಸುಲಭ ಇಲ್ಲ. ಅವನ ಹತ್ರ ಮಾತಾಡಿ ಅವನನ್ನ ನಮ್ಮ ಪರವಾಗಿ ಮಾಡ್ತೀನಿ ಅಂತ ಮಾತಾಡಿ ಹೋದವನು ಯಾಕಿವಾಗ ಇಷ್ಟೊಂದು ಆತಂಕ ಪಡ್ತಿದ್ಯಾ ದಿಗ್ವಿಜಯ? ಅವನು ಆಮಿಷಗಳಿಗೆ ಒಳಗಾಗೋನಲ್ಲ, ಸೈಲೆಂಟಾಗಿ ಎದುರುಗಡೆ ಇರೋ ವ್ಯಕ್ತಿನ ಬಲಿ ಹಾಕೋ ಮನುಷ್ಯ. ಒಬ್ಬ ನರಮಾನವನಿಗೆ ನೀನು ಇಷ್ಟೊಂದು ಹೆದರ್ಕೊಂಡಿದ್ಯಾ? ನಿನ್ನ ಬಾಯಲ್ಲಿ ಇಂಥ ಮಾತಾ? ಅವನ ಹತ್ರ ಮಾತಾಡಿ ನೋಡಿದೆ, ಕುಡಿಯೋದಕ್ಕೂ ಕರೆದೆ, ಆದರೆ ಅವನು ಬರಲಿಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ ಅವನೊಬ್ಬ ನಿಷ್ಠಾವಂತ ಮನುಷ್ಯ ಅಂತ. ಅದಕ್ಕೆ ನೀನು ಹೆದರ್ಕೋಬೇಕಾ? ನಾನು ಹೆದರ್ಕೊಳ್ಳೋದಕ್ಕೆ ಕಾರಣ ಬೇರೆ ಇದೆ. ಅವನು ಬಂದಿರೋದು ನಮ್ಮ ಮನೆಯಲ್ಲಿ ಮಿಸ್ ಆಗಿರೋರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಅವನಿಂದಾಗಿ ನನ್ನ 4 ಜನ ಸ್ನೇಹಿತರು ಸತ್ರಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅವನು ಎಲ್ಲಾರ ಸಾವನು ವಿಚಾರಣೆ ಮಾಡಬೇಕು ಅಂತಾನೆ ಬಂದಿದ್ದಾನೆ. ಹಾಗೆ ವಿಚಾರಣೆ ಮಾಡ್ತಾ ಹೋದ್ರೆ ರೀನಾ ಮತ್ತೆ ಅಜಿತ್ ಸಾವು ಬಗ್ಗೆನೂ ಗೊತ್ತಾಗುತ್ತೆ. ಅವ್ರನ್ನ ಕೊಲೆ ಮಾಡಿರೋದು ನಾವು. ಸಾಮ್ರಾಟ್, ದಂಡಪಾಣಿ, ಸಾಂಬಶಿವ ಇವರೆಲ್ಲರೂ ಸಾವು ಹಾವನಿಂದನೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅವನಿಗಾಗಲೇ ಅರ್ಧ ಸತ್ಯನ ತಿಳ್ಕೊಂಡು ಬಂದಿದ್ದಾನೆ. ಇನ್ನು ಉಳಿದಿರೋ ಸತ್ಯ ಕೂಡ ಅವನು ತಿಳ್ಕೊಳ್ತಾನೆ. ಇಷ್ಟೊಂದು ಹೆದರಿ ಸಾಯ್ಬೇಡ ದಿಗ್ವಿಜಯ. ನಮ್ಮ ಶಕ್ತಿಯಿಂದ ಅವನನ್ನ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ನೀವು ನಿಮ್ಮ ಮಂತ್ರವಿದ್ಯೆ, ಶಕ್ತಿ, ಸಾಮರ್ಥ್ಯಗಳನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡಬೇಡಿ. ಇದು ಸಾಮಾನ್ಯ ಜಗತ್ತು. ಇಲ್ಲಿ ಬದುಕೋದಕ್ಕೆ ಅದರದೇ ಆದ ರೀತಿ ನೀತಿಗಳಿರುತ್ತೆ. ಅದರಂತೆಯೇ ನಡ್ಕೋಬೇಕು. ಬೇರೆ ದಾರಿನಲ್ಲಿ ನಡೆದ್ರೆ ತಪ್ಪಾಗುತ್ತೆ, ಕೇಸು ಆಗುತ್ತೆ. ಏನ್ ತೊಂದ್ರೆ? ಅಗ್ನಿ ಆಹುತಿ ಪ್ರಯೋಗ ಮಾಡಿದ್ರೆ ಅವನು ಸುಟ್ಟು ಭಸ್ಮ ಆಗೋಗ್ಬಿಡ್ತಾನೆ. ಇದನ್ನೇ ಬೇಡ ಅಂತ ಹೇಳಿದ್ದು ಅವನೊಬ್ಬ ಸರ್ಕಾರಿ ಅಧಿಕಾರಿ. ಅವನಿಗೇನಾದ್ರೂ ಅಪಾಯ ಆದ್ರೆ ಇಡೀ ಸೈನ್ಯನೇ ಬಂದು ಈ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಒಬ್ಬರನ್ನ ಇಬ್ಬರನ್ನ ಹೆದರ್ಸ್ಬೋದು, ಆದ್ರೆ ಇಡೀ ಸೈನ್ಯನೇ ಬಂದು ನಿಂತರೆ ಹೆದರ್ಸೋದು ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಒಂದು ಸಮಯ, ಸಂದರ್ಭ ಅಂತ ಬರುತ್ತೆ, ಆಗ ಎದುರಿಸೋಣ. ಈ ರೀತಿಯೆಲ್ಲ ಮಾತಾಡೋದು ಪ್ರಯೋಜನಕ್ಕೆ ಬರೋದಿಲ್ಲ. ಉಪಾಯವಾಗಿ ಬಲಿ ಹಾಕೋಣ. ಅಯ್ಯೋ, ಹಾವಿನ ಪೊರೆ ಇಲ್ಲಿಗೆ ಬರಕ್ ಹೇಗೆ ಸಾಧ್ಯ? ಅಂದ್ರೆ ನನ್ನ ರೂಮಲ್ಲಿ ಹಾವಿದ್ಯಾ? ಬಂದಿದ್ಯಾ? ಅಯ್ಯೋ, ಎಲ್ಲಿದೆ? ಅಯ್ಯೋ, ಅಲ್ಲ, ಹಾವು ಅಂದ್ರೆ ನನಗೆ ಮೊದಲೇ ಭಯ. ಅಲ್ಲ, ನನ್ನ ಪಕ್ಕದಲ್ಲೇ ಹಾವು ಬಂದಿತ್ತು ಅಂದ್ರೆ ನನಗೆ ಗೊತ್ತಾಗಿಲ್ವಲ್ಲ. ಅಷ್ಟು ಗಾಢವಾಗಿ ನಿದ್ದೆ ಮಾಡ್ತಿದ್ದ ನಾನು. ಹಾವು ಇಲ್ಲೆಲ್ಲಾದ್ರೂ ಇರ್ಬೋದಾ?
ಎಲ್ಲಿರ್ಬೋದು? ಹಾವಿನ ಪೊರೆ ನನ್ನ ಮೈ ಮೇಲೆ ಅಂಟಕ್ಕೆ ಹೇಗೆ ಸಾಧ್ಯ? ಅಂದ್ರೆ ನನಗೂ ಹಾಗೂ ಏನಾದರೂ ಸಂಬಂಧ ಇದೆಯಾ? ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಮೈಯಲ್ಲಿ ಆಗ್ತಿದ್ದ ರೋಮಾಂಚನ, ಶಕ್ತಿ ಸಂಚಲನೆ ಇವತ್ತು ನನಗೆ ಗೊತ್ತಿಲ್ಲದೆ ದಂಡಪಾಣಿನ ಸಾಯಿಸಿದ್ದು, ಫಾರ್ಮ್ ಹೌಸಲ್ಲಿ ವಿಷಕಂಠನ್ ಸಾಯಿಸಿದ್ದು, ರಿಪೋರ್ಟಲ್ಲಿ ಹಾವು ಕಚ್ಚಿ ಸತ್ತು ಹೋಗಿದ್ದಾನೆ ಅಂತ ಬಂದಿದ್ದು. ಅಂದರೆ ಈ ಪೊರೆ ನನ್ನ ಮೈ ಗಂಟೆದಲ್ಲ, ನಾನೇ ಕಳ್ಚಿರೋದಾ? ಹಾಗಾದ್ರೆ ನಾನು ಹಲೋ, ಇಬ್ಬರು ಸರಗಳ್ಳಿಯರು ನಾಪತ್ತೆ. ನೋಡ್ರಿ, ಇಬ್ರು ಸರಗಳ್ಳಿಯರು ಮನೆಗೆ ನುಗ್ಗಿ ಕಳ್ತನ ಮಾಡಿದಾರಂತೆ. ಇಷ್ಟು ದಿನ ರೋಡಲ್ಲಿ ನಡೀತಿತ್ತು. ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪಾಪ ಎಲ್ಲೋ ಹೊರಗೆ ಹೋಗ್ತಿದ್ದೀರಾ, ನಿಮ್ಗಳ ಸರ ಹುಷಾರು. ಸರಿ, ಮನೇಲಿ ಎಲ್ಲರೂ ಭೇಟಿ ಮಾಡಿದೆ, ನೀವಿಬ್ರು ಯಾರು? ಅದೆಲ್ಲ ನಿನಗೆ ಯಾಕೆ ಹೇಳಬೇಕು? ಹೇಳಲೇಬೇಕು. ಯಾಕಂದರೆ ಪ್ರಶ್ನೆ ಕೇಳೋ ಜಾಗದಲ್ಲಿ ನಾನು ನಿಂತಿದ್ದೀನಿ, ಉತ್ತರ ಕೊಡೋ ಜಾಗದಲ್ಲಿ ನೀವು ನಿಂತಿದ್ದೀರ. ಸೊ ನಾನು ಕೇಳ್ತೀನಿ, ನೀವು ಹೇಳಬೇಕು. ಯಾರು ನೀವು? ನಾನು ಧನಂಜಯ ಅವರ ಧರ್ಮಪತ್ನಿ. ಓ, ನೀವು ಧನಂಜಯ ಅವರ ಧರ್ಮಪತ್ನಿನಾ? ಸೊ ನೀವು ಧನಂಜಯ ಅವರ ಧರ್ಮಪುತ್ರಿಯಾ? ನಾನೇನೋ ಅವ್ರ ಮಗಳಲ್ಲ, ಇವರು ನಮ್ಮತ್ತೆ. ನಾನು ಇವ್ರ ಅಣ್ಣನ ಮಗಳು. ವೆರಿ ಗುಡ್. ನಾನು ಮೊದಲೇ ಹೇಳಿಲ್ವಾ, ನಿಮ್ಮನ್ನು ನೋಡಿದ್ರೆ ಈ ಊರು ನೋಡ್ತಾರ ಕಾಣಿಸಲ್ಲ ಅಂತ. ಸೊ ಯಾವ ಊರು ನಿಮ್ಮದು? ನಮ್ಮದು ದೂರದಲ್ಲಿರೋ ಗುಜರಾತ್. ಎಷ್ಟು ವರ್ಷ ಆಯಿತು ಕರ್ನಾಟಕಕ್ಕೆ ಬಂದು? 6 ತಿಂಗಳು. ಏನದು ದೂರದ ಗುಜರಾತ? ಗುಜರಾತ್ ಅಂದರೆ ಸಾಕು, ಅದೇನು ದೂರದ ಗುಜರಾತು? ಸೊ ನೀವಿಬ್ಬರು ದೂರದಿಂದ ಬಂದಿದ್ದೀರಾ ಅಂತ ನಾನು ನಂಬಿಸೋ ಪ್ಲ್ಯಾನಾ? ನಂಬೋದಾದ್ರೆ ನಂಬಿ, ಬಿಡೋದಾದ್ರೆ ಬಿಡಿ. ನಾನು ಹೇಳ್ತಾ ಇರೋದು ಸತ್ಯ. ಗುಜರಾತು ಅಂತೀರಾ, ಕರ್ನಾಟಕಕ್ಕೆ ಬಂದು ಬರೀ 6 ತಿಂಗಳು ಆಯಿತು ಅಂತೀರಾ. ಆದರೂ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ರೀ. ಇಲ್ಲೂ ಕೆಲವು ಜನಗಳಿದ್ದಾರೆ, ಕರ್ನಾಟಕಕ್ಕೆ ಬಂದು 6 ವರ್ಷ ಆದರೂ ಕನ್ನಡನೇ ಕಲ್ತಿಲ್ಲ. ನಿಮಗೆ ನನ್ನ ಕಡೆಯಿಂದ ಎಕ್ಸ್ಕ್ಯೂಸ್ ಮೀ ಸರ್, ನಾವು ಇಲ್ಲಿಂದ ಹೋದವರು, ಅಲ್ಲಿಂದ ಬಂದವರಲ್ಲ. ಬೈ ದ ವೇ, ಗುಜರಾತಲ್ಲಿ ಎಲ್ಲಿದ್ರಿ? ಅದು ಸಿಲ್ವಾಸ್, ಅಲ್ಲ ಸಂಜಾನಲ್ಲಿದ್ವಿ. ಅದು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಬರುತ್ತಲ್ವಾ? ಹೌದು. ಮತ್ತೆ ನೀವು ಇದ್ದಕ್ಕಿದ್ದಾಗೆ ಇಲ್ಲಿಗೆ ಬಂದಿದ್ದು ಉದ್ದೇಶ ಏನು? ನಾವೇನು ಇದ್ದಕ್ಕಿದ್ದಾಗ ಬರಲಿಲ್ಲ. ತುಂಬ ವರ್ಷದ ನಂತರ ನಮ್ಮ ಗಂಡನ ಮನೆಗೆ ಬಂದ್ವಿ ಅಷ್ಟೇ. ನೋಡಿ, ಇಲ್ಲಾಗಿರೋ ಘಟನೆಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸಂಬಂಧ ಇಲ್ವಾ? ಕಂಡುಹಿಡಿತೀನಿ. ಸಂಬಂಧ ಇಲ್ಲದೆ ಇರೋರಿಗೆ ಆನಂದ, ಸಂಬಂಧ ಇರೋರಿಗೆ ಬಂಧನ. ಎಲ್ಲೋ ಹೋಗ್ತಿದ್ರಲ್ವಾ, ಹೊರಡಿ. ಸರ್ಗಳು ಹುಷಾರು. ಅಯ್ಯೋ, ತ್ರಿಶೂಲ್ ಹೇಳಿದ ಪ್ರಕಾರ ಶಿವಾನಿ ನಾಗಿಣಿ. ನನ್ನ ಸಾಮಾನ್ಯ ಮನುಷ್ಯಳು ಅಲ್ಲ, ನನ್ನ ಮೈಯಿಂದ ಹಾವಿನ ಬರಕ್ಕೆ ಹೇಗೆ ಸಾಧ್ಯ? ಏನಾಗ್ತದೆ? ನನ್ನಲ್ಲಾಗ್ತಿರೋ ಬದಲಾವಣೆಗೆ ಕಾರಣ ಆದರೂ ಏನು ಮಾಡೋದು?
ಬಂದ್ರಲ್ಲ, ನಾನು ನೋಡ್ಬಿಟ್ರೆ ಏನು ಮಾಡೋದು? ಹಾಂ, ಬಂದೆ. ಏನು ಶಿವಾನಿ, ತ್ರಿಶೂಲ್ ಬಂದ್ನ? ಇಲ್ವಲ್ಲ? ನೀನು ಅವನಿಗೆ ಫೋನ್ ಮಾಡ್ದ? ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಅದು ಫೋನು ನಾಟ್ ರೀಚಬಲ್ ಬರ್ತಿದೆ. ಶಿವಾನಿ, ನಿನಗೆಲ್ಲ ಅರ್ಥ ಆಗುತ್ತೆ. ತ್ರಿಶೂಲ್ ಮನೇಲಿಲ್ಲ ಅಂತ ನಿನಗೆ ಬೇಸರ ಆಗ್ತಾ ಇದೆ ಅಲ್ವಾ? ಶಿವಾನಿ, ನೀನ್ ಯಾಕೆ ಒಂಥರ ಇದೆಯಾ? ಏನಿಲ್ವಲ್ಲ, ಏನಾಗಿಲ್ಲ. ನಿನ್ ಗಾಬರಿ ನೋಡ್ತಾ ಇದ್ರೆ ಏನೋ ಬಚ್ಚಿಡ್ತಾ ಇದೆಯಾ ಅನ್ನಿಸ್ತಾ ಇದೆ. ಬಚ್ಚಿಡೋದ? ನಾನೇನು ಬಚ್ಚಿಡೋಕೆ ಸಾಧ್ಯ? ಹಾಗೆಲ್ಲ ಏನಿಲ್ಲ. ನಿನ್ ವರ್ತನೆ ಆಗಿತ್ತು, ಅದಕ್ಕೆ ಕೇಳಿದೆ. ಯಾಕೆ ಶಿವಾನಿ, ಏನಾಯ್ತು? ನೋಡು, ಏನೇ ಆದ್ರೂ ನನ್ನ ಹತ್ರ ಹೇಳ್ಕೊ. ನಾನು ನಿನ್ನ ಸ್ನೇಹಿತೆ ಅಂತ ತಿಳ್ಕೊ. ನಿನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ ನನಗೆ ಗೊತ್ತು. ತ್ರಿಶೂಲ್ ಇರ್ಬೇಕಿತ್ತಲ್ವಾ? ನನ್ನ ಮೇಲೆ ಬೆಂಕಿ ಕಾರ್ತಾ ಇದ್ದವಳು ನನ್ನ ರೂಮ್ ಒಳಗಡೆ ಬಿಟ್ಕೊಂಡು ಕಕ್ಕಾ ಬಿಕ್ಕಿಯಾಗಿ ನೋಡ್ತಾ ಇದ್ದಾಳೆ. ನಾನೇನೋ ಕೇಳ್ತಾ ಇದ್ರೆ ಇವಳು ಏನೋ ಮಾತಾಡ್ತಾ ಇದ್ದಾಳೆ. ಒಂದೇ ಕಡೆ ದೃಷ್ಟಿ ಇದೆ, ಪದೇ ಪದೇ ನೋಡ್ತಾ ಇದ್ದಾಳೆ. ಏನಿರ್ಬೋದು? ಮಾತಾಡಿದಾಯ್ತಾ? ಹಾ, ಮತ್ತೆ ಹೊರಡಿ. ಪರವಾಗಿಲ್ಲ ಶಿವಾನಿ, ನಾನಿಲ್ಲೇ ಕೂತಿರ್ತೀನಿ. ನನಗೂ ಒಬ್ಳೇ ಇದ್ದು ಬೇಜಾರಾಗ್ತಾ ಇತ್ತು. ನಾನಿಲ್ಲೇ ಇರ್ತೀನಿ. ಅದು ನಾನು ಸ್ನಾನಕ್ಕೆ ಹೋಗ್ಬೇಕು, ನೀವು ಹೊರಡಿ. ಪರವಾಗಿಲ್ಲ, ನಾನಿಲ್ಲೇ ಕೂತಿರ್ತೀನಿ. ಹೊರಡಿ ಅಂತ ಹೇಳಿದ್ನಲ್ಲ. ಸರಿ. ಯಾಕೆ ಹಾಗಾಡ್ತಾ ಇದ್ದಾಳೆ? ಏನಿತ್ತು ಅಲ್ಲಿ? ಬಾ 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 ಸಖತ್ತಾಗಿದೆ ಕೇಸರಿ ಬಾತು. ಎಷ್ಟು ತಿಂದ್ರು ಇನ್ನೂ ತಿನ್ಬೇಕು ಅಂತಾನೆ ಅನಿಸ್ತಾ ಇದೆ. ಈಗ ಯಾರಿಂದನಾದ್ರೂ ಏನಾದ್ರು ಸತ್ಯ ಬಾಯಿ ಬಿಡಿಸ್ಬೇಕು ಅಂದ್ರೆ ಒಂದು ದುಡ್ಡು ಕೊಡಬೇಕು, ಇಲ್ಲ ಎಣ್ಣೆ ಹೊಡಿಸ್ಬೇಕು. ನನಗಂಗಲ್ಲ, ಒಳ್ಳೆ ಊಟ ತಿಂಡಿ ಕೊಟ್ರೆ ಸಾಕು, ಎಲ್ಲ ಸತ್ಯನೂ ಬಾಯಿ ಬಿಟ್ಬಿಡ್ತೀನಿ. ಗುಡ್ ಗುಡ್, ವೆರಿ ಗುಡ್. ಅಂದ್ರೆ ನಿಮಗೆ ರುಚಿಯಾಗಿರೋ ತಿಂಡಿ ಊಟ ಕೊಟ್ರೆ ಯಾರೂ ಹೇಳ್ದಿರೋ ಸತ್ಯನ ಹೇಳ್ತೀರಾ, ರೈಟ್? ಅಲ್ಲ, ಸುಮ್ಮನೆ ಬಾಯಿ ಮಾತಿಗೆ ಅಂದೆ ಅಷ್ಟೇ, ನಾನೇ ಹೇಳಿ. ನೀವು ಹೇಳಲ್ಲ ಅಂದ್ರೆ? ಸೊ ಹೇಳಬೇಕಾಗಿರೋ ವಿಷಯ ಒಂದಷ್ಟಿದೆ ಅಂದಂಗಾಯ್ತು. ಅಲ್ಲ, ನಾನು ಹಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಂಗೆ ನೀವೆಲ್ಲ ಅರ್ಥ ಮಾಡ್ಕೋತೀರಾ. ನನಗೆ ಈ ವಿಷಯದಲ್ಲಿ ಏನು ಗೊತ್ತಿಲ್ಲಪ್ಪ. ನಾನು ಬೇಕಾದ್ರೆ ಊಟ ತಿಂಡಿ ಇಲ್ಲೇ ಬಿಟ್ಬಿಡ್ತೀನಿ. ಅರೆ ಗೋವಿಂದವ್ರೆ ಕುತ್ಕೊಳ್ಳಿ ತಿನ್ನಿ, ಕುತ್ಕೊಳ್ಳಿ. ಅಮ್ಮ, ಅವ್ರಿಗೆ ಇನ್ನೊಂದು ಸ್ವಲ್ಪ ಬಡಿಸಿ. ನೀವು ಜಾಸ್ತಿ ತಿನ್ಬೇಕು ಗೋವಿಂದವ್ರೆ. ಆಮೇಲೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶಕ್ತಿ ಬೇಕಲ್ವಾ? ಆಯ್ತು, ನಿಮ್ದೇ ಮುಂದಕ್ಕೆ ಹೋಗ್ಲಿ. ರೀ ಗೋವಿಂದವ್ರೆ, ನೀವು ಹೇಳಿದ ನಿಜ ರೀ. ಕೇಸರಿ ಬಾತ್ ಅಂತೂ ಬೊಂಬಾಟಾಗಿದೆ. ನಮ್ಮ ತ್ರಿಶೂಲ್ಗೂ ಈ ತಿಂಡಿ ಅಂದರೆ ತುಂಬ ಇಷ್ಟ. ನಿಮ್ಮನ್ನು ನೋಡ್ತಾ ಇದ್ರೆ ನಮ್ಮ ತ್ರಿಶೂಲೇ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನನ್ನೇ ತ್ರಿಶೂಲ್ ಅನ್ಕೊಳ್ಳಿ ಅಮ್ಮ. ಅಂದ್ರೆ ನಾನು ಬಂದಿರೋದೇ ತ್ರಿಶೂಲ್ಗಾಗ್ತಾನೆ. ಇವರು ಚೆನ್ನಾಗಿ ಮಾತಾಡಿ ಎಲ್ಲರ ಮನಸ್ಸಿನ ವಿಚಾರಗಳನ್ನ ಈಚೆ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಯಾರು ಇವನು? ಪ್ರತಿ ಮಾತು ನನಗೆ ತುಂಬಾ ಬೇಕಾದವರು ಪಕ್ಕ ಕೂತಿ ಮಾತಾಡ್ತಾ ಇರೋ ತರ ಅನಿಸ್ತಾ ಇದೆಯಲ್ಲ. ಅಮ್ಮ, ಆಮೇಲೆ ನೀವು ಈ ಮನೇಲಿ ತುಂಬಾ ವರ್ಷಗಳಿಂದ ಇದ್ದೀರಾ ಅಲ್ವಾ? ನಾನು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀನಿ. ಅಂದರೆ ನಾನು ಮದುವೆ ಆಗಿ ಬಂದಾಗಿಂದ ಇಲ್ಲೇ ಇದ್ದೀನಿ ಅಂತ.
ಗೋವಿಂದ್ ಅವರೇ, ನೀವು ಮದುವೆ ಆದಾಗಿಂದ ನಾನು ಮದುವೆಗೆ ಅಂತ ಬಂದೆ. ನನ್ನ ಮದುವೆಗಲ್ಲ, ನಮ್ಮ ಅಕ್ಕನ ಮದುವೆಗೆ. ವರದಕ್ಷಿಣೆ ಕೊಡ್ಲಿಲ್ವಲ್ಲ, ಅದಕ್ಕೆ ಇವಳ ಜೊತೆ ಇಲ್ಲೇ ಉಳ್ಕೊಂಬಿಟ್ಟೆ. ಹೌದಾ? ಗೋವಿಂದ್ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ರೀ. ಥ್ಯಾಂಕ್ ಯು. ಆಮೇಲೆ ಈ ತುಂಬಾ ಕಾಮಿಡಿ ಮಾಡ್ತಾರಲ್ಲ, ಅವ್ರ ಮನ್ಸಲ್ಲಿ ಯಾವ ಸತ್ಯನೂ ಜಾಸ್ತಿ ದಿನ ಇರಲ್ವಂತೆ. ಅದನ್ನೆಲ್ಲ ಅವರು ಬೇಗ ಬಿಚ್ಚಿಡ್ತಾರಂತೆ ಅಲ್ವಾ? ಹೌದೌದು, ನನ್ನ ಮನ್ಸಲ್ಲಿ ನಾನು ಏನು ಇಟ್ಕೊಳ್ಳಲ್ಲಪ್ಪ. ಓಪನ್ ಬುಕ್, ನಾನು ಎಲ್ಲ ಹೇಳ್ಬಿಡ್ತೀನಿ. ಅಂದ್ರೆ ನಾನು ಏನ್ ಕೇಳಿದ್ರು ಹೇಳ್ತೀರಾ? ಬಾಯ್ ಬಿಟ್ರೆ ಬಂಡಿಗಡ ಅನ್ನೋ ಥರ ಆಯ್ತದ. ನಾನೇನು ಮಾತಾಡೋದ ಬಿಡಿ, ನಂಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಕೇಳಿದ್ರೆ ಏನು ಅಂತ ಉತ್ತರ ಕೊಡೋದು ನನ್ನ ಪೂರ್ವಪರ ಕೇದಕ್ಕೆ ಕೇಳಿದ್ರೆ ನಂದೀಶ್ ಅವರೇ, ನೀವು ಇತ್ತೀಚೆಗೆ ಬಂದಿರೋರಾ? ಇಲ್ಲ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದೀನಿ. ನಾನು ದೊಡ್ಡ ಯಜಮಾನ್ ಇದ್ದಾರಲ್ಲ, ನಾವಿಬ್ರು ಸ್ನೇಹಿತರು. ನಾವಿಬ್ರು ಒಟ್ಟಿಗೆ ಬೆಳೆದೋ. ನನಗಿಲ್ಲೇ ಮದುವೆ ಆಯಿತು. ನಮ್ಮಿಬ್ರು ಮಕ್ಕಳು ಒಟ್ಟಿಗೆ ಬೆಳೆದ್ರು. ಅವರಿಬ್ರು ಸ್ನೇಹಿತರಾಗಿದ್ದರು. ಓಹ್, ಕೃಷ್ಣ ಸುಧಾಮನ್ ಸಂಬಂಧ. ಹಾಂ. ಸೂಪರ್ ಬಿಡ್ರಿ. ಈ ಕಾಲದಲ್ಲೂ ಇಂಥ ಫ್ರೆಂಡ್ಶಿಪ್ ಇದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ರೀ, ಎಲ್ರದ್ದು ವಿಚಾರಣೆ ಮಾಡ್ತಾವ್ರೆ. ನಮ್ಮಿಬ್ರ ಕತೆ ಹೇಳಿದ್ರೆ ಏನು ಹೇಳೋದು? ಕಣೆ, ಇಲ್ಲಿಂದ ಓಡೋಗೋಣ ಅಂದ್ರೆ ಆಗಲ್ಲ ಕಣೆ. ಪಲಾವ್ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೀವಿ. ಮಾಯಾ, ನೀವೇನು ಮಾತಾಡ್ತಾನೆ ಇಲ್ಲ. ನೀವೀ ಮನೆಗೆ ಯಾರಾಗಬೇಕು? ಅದು ನಾನು ತ್ರಿವಿಕ್ರಮ್ ಸ್ನೇಹಿತೆ. ಅವನ ಮದ್ವೆಗಂತ ಬಂದಿದ್ದೆ. ಆಮೇಲೆ ಹೋಗೇ ಇಲ್ವಾ? ಅದು ಹೋಗ್ಲಿ ಬಿಡಿ, ಟೈಮ್ ಇದೆ, ವಿಚಾರಣೆ ಮಾಡೋಣ. ಮಿಸ್ಟರ್ ಧನಂಜಯ್ ಅವರೇ, ನೀವು? ನಾನು ಈ ಮನೆ ಕಿರಿಮಗ. ನಾನು ಚಿನ್ನದ ಅಂಗಡಿನಲ್ಲಿ ಕಲರ್ ಸ್ಟೋನ್ಸ್ ಬರುತ್ತಲ್ಲ, ಲಕ್ಕಿ ಸ್ಟೋನ್ಸ್, ಅದರ ಬಿಸ್ನೆಸ್ ಅಲ್ಲಿ. ನಾನು ಕೇಳಿದ್ದು ಎಲ್ಲಿದ್ರಿ ಅಂತ. ಚಂಡೀಗಢ. ಓಹ್, ಚಂಡೀಗಢಲ್ಲಿ ಚಿನ್ನದ ಅಂಗಡಿ. ಆ ಹಳ್ಳಿನ ಅಂಗಡಿಯಿಂದ ನನಗೊಂದು ಉಂಗುರ ಬೇಕಿತ್ತಲ್ರಿ. ತುಂಬ ಪವರ್ ಇರೋ ಕಲ್ಲಿನ ಉಂಗುರ. ಯಾಕಂದ್ರೆ ಕೇಸ್ ಬೇಗ ಸಾಲ್ವ್ ಆಗಬೇಕಲ್ಲ. ನಂದು ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಈ ರಾಶಿಯವ್ರಿಗೆ ಯಾವ ಕಲ್ಲಿನ ಉಂಗುರ ಚೆನ್ನಾಗಿರುತ್ತೆ ಮಿಸ್ಟರ್ ಧನಂಜಯ್? ಡೈಮಂಡ್. ಡೈಮಂಡ್ 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 ಧನಂಜಯ್, ಏನು ಹೇಳ್ತಿದ್ದೀರಾ ನೀವು? ಕನ್ಯಾ ರಾಶಿಯವ್ರಿಗೆ ಎಮರಲ್ಡ್, ಐ ಮೀನ್ ಪಚ್ಚೆ ಲಕ್ಕಿ ಸ್ಟೋನ್. ನೀವು ಹೇಳ್ತಾ ಇರೋದು ಈ ವೃಷಭ ರಾಶಿ, ತುಲಾ ರಾಶಿಯವ್ರಿಗೆ. ತಪ್ಪಲ್ವಾ? ಓ ಸಾರಿ, ನನಗೆ ತುಲಾ ಅಂತ ಕೇಳಿಸ್ಬಿಡ್ತು. ನಿಮಗೆ ಹಾವುಗಳ ಥರ ಕಿವಿ ಸ್ವಲ್ಪ ಮಂದ ಅನ್ಸುತ್ತೆ. ನೀರು ಕುಡೀರಿ, ಗಾಬರಿ ಆದ್ರಿ ಅನ್ಸುತ್ತೆ. ಇಲ್ಲ, ಹಾಗೇನಿಲ್ಲ. ಅಂದಾಗೆ ಈ ಮನೆ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ನನಗೊಂದಷ್ಟು ನಿಗೂಢವಾದ ವಿಷಯಗಳು ಕಿವಿಗೆ ಬಿತ್ತು. ಈ ಮನೆ ಸುತ್ತಮುತ್ತ ಹಾವುಗಳ ಸುತ್ತಾಟ, ಕಾಟ ಜಾಸ್ತಿ ಇದೆಯಂತೆ, ಹೌದಾ? ಮುಖ್ಯವಾದ ವಿಚಾರನೇ ಕೆದಕ್ತಾ ಇದ್ದಾನೆ. ನನ್ನನ್ನು ಕೇಳಿದ್ರೆ ಏನು ಅಂತ ಹೇಳೋದು? ಎಸ್ಟೇಟ್ನಲ್ಲಿರೋ ಮನೆ ಅಂತಂದಮೇಲೆ ಹಾವು, ಚೇಳು, ಕೆಲವು ಸಲ ನಾಯಿ ನರಿಗಳು ಕೂಡ ಬರುತ್ತವೆ ಮಿಸ್ಟರ್ ಅಭಯ್. ಅವುಗಳು ಪಾಡಿಗೆ ಸುತ್ತಾಡ್ತಾ ಇರ್ತವೆ. ಹಾಗಂತ ನಮ್ಮನೆ ಸುತ್ತನೇ ಸುತ್ತಾಡ್ತೇವೆ, ಅವುಗಳಿಂದ ಕಾಟ ಆಗ್ತಿದೆ ಅಂತ ಹೇಳೋದಕ್ಕಾಗತ್ತಾ? ಹಾವುಗಳಿಂದ ಈ ಮನೆಗೇನು ತೊಂದರೆ ಆಗಿಲ್ಲ. ಓಕೆ, ಈ ಮನೆಯಿಂದ ಹಾವುಗಳಿಗೆ ತೊಂದರೆ ಆಗಿದೆ. ಅಂತಾಯ್ತು ಅಲ್ವಾ? ಅಯ್ಯೋ, ಮತ್ತೆ ನೆತ್ತಿಗತ್ತಾ? ಕುಡೀರಿ, ನೀರು ಕುಡೀರಿ. ನಿಮ್ಮ ಮುಖ ನೋಡಿದ್ರೆ ತುಂಬ ಗಾಬರಿ ಆಗಿದ್ದೀರಾ ಅನ್ಸುತ್ತೆ. ಯಾಕೆ? ಹಾವು ಕಂಡ್ರೆ ಭಯನ? ಅಲ್ಲ, ಯಂತ್ರನೋ ಮಂತ್ರನೋ ತಂತ್ರನೋ, ಅದೇನೋ ಲಕ್ಕಿ ಸ್ಟೋನ್,
ಭಯ ಹೋಗೋದಕ್ಕೆ ಆ ಥರ ಒಂದು ಉಂಗುರ ಹಾಕೊಳ್ಳಿ. ನಾನು ಕೇಳಿದ ಪ್ರಶ್ನೆಗೆ ಮುಖ ಕೊಡದೆ ಹೋಗ್ತಿದ್ದಾರೆ ಅಂದ್ರೆ ಈ ಮುಖದ ಹಿಂದೆ ಏನೋ ಇದೆ ಅಂತ ಆಯ್ತು.